ನಮಸ್ಕಾರ ಸ್ನೇಹಿತರೆ. ಪಾರ್ಲಿಮೆಂಟ್ ಬಜೆಟ್ ಅಧಿವೇಶನ ನಡೀತಾ ಇದೆ. ಇದು ನಿಮ್ಗೆ ಗೊತ್ತಿರುವಂತಹ ವಿಷಯ. ಹಾಗೇನೆ ಈ ಬಜೆಟ್ ಅಧಿವೇಶನ ಯಾವ ದಿಕ್ಕಿನತ್ತ ಸಾಗ್ತಾ ಇದೆ, ಹೇಗೆ ನಡೀತಾ ಇದೆ ಅನ್ನೋದು ಕೂಡ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುವಂತಹದ್ದು. ವಿರೋಧ ಪಕ್ಷದ ನಾಯಕ ಅನ್ಸ್ಕೊಂಡಿರುವಂತಹ ರಾಹುಲ್ ಗಾಂಧಿ ಅವರು ಈ ಬಾರಿ ಈ ಸದನ ಸುಸೂತ್ರವಾಗಿ ನಡೀಬಾರ್ದು ಅಂತ ಹೇಳ್ಕೊಂಡು ಮೊದಲೇ ನಿರ್ಧಾರ ಮಾಡ್ಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಅವರು ಅದಕ್ಕೆ ಸಂಪೂರ್ಣವಾದಂತಹ ತಯಾರಿಯನ್ನ ಮಾಡಿಕೊಂಡೇ ಈ ಬಾರಿಯ ಸದನಕ್ಕೆ ಬಂದಿದ್ರು. ನಿಮ್ಗೆ ಗೊತ್ತಿದೆ, ಅವರು ನರವಣೆಯವರ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಪ್ರಕಟಗೊಂಡಿಲ್ಲ. ಅದರಲ್ಲಿ ಇರುವಂತಹ ಕೆಲವೊಂದು ಸಾಲುಗಳನ್ನ ಲೋಕಸಭೆಯಲ್ಲಿ ಓದಿ ಹೇಳುವ ಮುಖಾಂತರ ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು ಅಂತೇಳಿ ಹೇಳಿದ್ರು. ಆದ್ರೆ ರಕ್ಷಣಾ ಸಚಿವ ಮತ್ತು ಗೃಹ ಸಚಿವರು ಅದಕ್ಕೆ ಅವಕಾಶವನ್ನ ಕೊಡ್ಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ನಿಯಮದ ಪ್ರಕಾರ ಈ ರೀತಿಯಾಗಿ ಇನ್ನು ಪ್ರಕಟಗೊಳ್ಳದೇ ಇರುವಂತಹ ಪುಸ್ತಕದ ಸಾಲುಗಳನ್ನ ಅಥವಾ ಯಾವುದೇ ಪೇಪರ್ ಕಟ್ಟಿಂಗ್ಸ್ ನ ಸದನದಲ್ಲಿ ಬಂದು ಓದಿ ಹೇಳುವಂತಹ ಅವಕಾಶ ಯಾರಿಗೂ ಇಲ್ಲ. ಆದ್ರೆ ರೂಲ್ಸ್ ಆರ್ ದ್ಯಾರ್ ಟು ಬ್ರೇಕ್ ಅಂತೇಳಿ ಹೇಳ್ತಾರಲ್ಲ, ಅದೇ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ಯಾವುದೇ ರೂಲ್ಸ್ ಅಪ್ಲಿಕೇಬಲ್ ಅಲ್ಲ. ಹಾಗಾಗಿ ಇಲ್ಲಿ ರಾಹುಲ್ ಗಾಂಧಿ ಅವರು ಆ ಪುಸ್ತಕದಲ್ಲಿದೆ ಅನ್ನುವಂತ ಕೆಲವೊಂದು ಸಾಲುಗಳನ್ನ ಓದಿ ಹೇಳಿ ಶುರು ಮಾಡಿದ್ರು. ಅಲ್ಲಿಂದ ಗದ್ದಲ ಪ್ರಾರಂಭ ಆಯ್ತು. ಇನ್ನೂ ಕೂಡ ಆ ಗದ್ದಲ ಮುಂದುವರ್ಕೊಂಡು ಹೋಗ್ತಾನೆ ಇದೆ. ಇಲ್ಲಿ ಇಂಡಿ ಒಕ್ಕೂಟದವರು ರಾಹುಲ್ ಗಾಂಧಿಯನ್ನ ಯಾಕಾಗಿ ಆದ್ರೂ ವಿರೋಧ ಪಕ್ಷದ ನಾಯಕ ಅಂತ ಹೇಳ್ಕೊಂಡು ಆರಿಸಿದ್ದಾರೋ ಗೊತ್ತಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಆ ವಿರೋಧ ಪಕ್ಷದ ನಾಯಕ ಅನ್ನುವ ಸ್ಥಾನಕ್ಕೆ ಒಂದು ಗೌರವ ಅಂತ ತಗೊಂಡಿದೆ. ಆದ್ರೆ ಈ ಎಡಬಿಡಂಗಿ ರಾಹುಲ್ ಗಾಂಧಿ ಅವರಿಗೆ ಆ ಸ್ಥಾನದ ಗೌರವವನ್ನ ಹೇಗೆ ಕಾಪಾಡಬೇಕು ಅನ್ನೋದು ಖಂಡಿತವಾಗಿ ಗೊತ್ತಿಲ್ಲ ಅಂತೇಳಿ ಹೇಳ್ಬೋದು. ಅವರು ಬಿಹೇವ್ ಮಾಡುವಂತ ರೀತಿ ಹೇಗಿದೆ ಅಂತ ಹೇಳಿದ್ರೆ, ಕಾಲೇಜಿಗೆ ಹೋಗಿ ಹಿಂದಿನ ಬೆಂಚ್ ನಲ್ಲಿ ಕೂತ್ಕೊಂಡು ಗಲಾಟೆ ಮಾಡ್ಕೊಂಡಿರ್ತಾರಲ್ಲ, ಆ ರೀತಿಯಾಗಿ ರಾಹುಲ್ ಗಾಂಧಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಅವರು ಲೀಡರ್ ಆಫ್ ಅಪೋಸಿಷನ್ ಆಗಿ ಪಾರ್ಲಿಮೆಂಟ್ ಬರುವಾಗ ಟಿ ಶರ್ಟ್ ಹಾಕೊಂಡು ಬರ್ತಾರೆ, ಜೀನ್ಸ್ ಹಾಕೊಂಡು ಬರ್ತಾರೆ. ಇದು ಒಂದ್ ರೀತಿ ಅಸಹ್ಯ ಅನ್ಸ್ತದೆ. ಯಾಕಂತ ಹೇಳಿದ್ರೆ ಒಂದು ಡ್ರೆಸ್ ಕೋಡ್ ಅಂತ ಹೇಳ್ಕೊಂಡಿರ್ತದೆ. ಆದ್ರೆ ಈ ಡ್ರೆಸ್ ಕೋಡ್ ಅನ್ನ ಈ ವ್ಯಕ್ತಿ ಮೇಂಟೈನ್ ಮಾಡ್ಲಿಕ್ಕೆ ಹೋಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಈತ ಬೆಳೆದು ಬಂದಿರುವಂತ ದಾರಿ ಆ ರೀತಿ ಇದೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ತಾನು ಹುಟ್ಟಿದ್ದೆ ಈ ದೇಶವನ್ನ ಆಳ್ಲಿಕ್ಕೆ ಅಂತ ತಿಳ್ಕೊಂಡಿರುವಂತಹ ವ್ಯಕ್ತಿ. ಹಾಗಾಗಿ ನಾನು ಏನ್ ಮಾಡಿದ್ರು ನಡೀತದೆ, ನಾನು ಹೋಗಿದ್ದ ದಾರಿ, ಈ ರೀತಿಯಾಗಿ ವರ್ತಿಸ್ತಾ ಇರುವಂತಹ ಈ ರಾಹುಲ್ ಗಾಂಧಿ ಪ್ರತಿ ಬಾರಿ ಕೂಡ ಅಷ್ಟೇ ಈ ಸದನ ಸೇರಿದ ಸಂದರ್ಭದಲ್ಲಿ ಈ ರೀತಿಯಾದಂತಹ ಯಾವುದೋ ಒಂದು ವಿಷಯವನ್ನು ಹಿಡ್ಕೊಂಡು ಬಂದು ಸದನ ನಡಿಲಿಕ್ಕೆ ಬಿಡೋದಿಲ್ಲ. ಅವ್ರ ಜೊತೆ ಉಳಿದವರು ಕೂಡ ಸೇರ್ಕೊಳ್ತಾರೆ, ಘೋಷಣೆಗಳನ್ನು ಕೂಗ್ತಾರೆ, ಗದ್ದಲ ಎಬ್ಬಿಸ್ತಾರೆ, ಕೊನೆಗೆ ವಾಕೌಟ್ ಮಾಡ್ತಾರೆ, ಪಾರ್ಲಿಮೆಂಟಿನ ಹೊರಗಡೆ ನಿಂತ್ಕೊಂಡು ಕಪಿಚೇಷ್ಟೆಯನ್ನು ಮಾಡ್ಕೊಂಡಿರ್ತಾರೆ. ಇದೆಲ್ಲವನ್ನು ನಾವು ಗಮನಿಸಿದ್ದೇವೆ. ಕೆಲವರಿಗೆ ಅಂದ್ರೆ ರಾಹುಲ್ ಗಾಂಧಿ ಅವರ ಅಭಿಮಾನಿಗಳಿಗೆ ಇಲ್ಲಿ ಬೇಸರ ಆಗ್ಬೋದು. ಆದ್ರೂ ಕೂಡ ಈ ರಾಹುಲ್ ಗಾಂಧಿ ತನ್ನ ಸ್ಥಾನಕ್ಕೆ ಸರಿಯಾಗಿ ನಡ್ಕೋಬೇಕು. ಆದ್ರೆ ಆ ರೀತಿಯಾಗಿ ಇವರು ನಡ್ಕೊಂತ ಇಲ್ಲ. ಹಾಗಾಗಿ ಈ ರೀತಿ ನಾವು ಹೇಳಬೇಕಾಗಿ ಬರ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ನಾನು ಕೂಡ ಟ್ಯಾಕ್ಸ್ ಕಟ್ತೇನೆ, ನನ್ನ ಹಣ ಕೂಡ ಈ ಪಾರ್ಲಿಮೆಂಟ್ ಸೆಷನ್ ನಡೆಯೋ ಸಂದರ್ಭದಲ್ಲಿ ಖರ್ಚಾಗ್ತಾ ಇದೆ. ಹಾಗಾಗಿ ನಾನು ಖಂಡಿತವಾಗಿ ಮಾತಾಡ್ಬೇಕಾಗಿ ಬರ್ತದೆ. ಅದಲ್ಲದೆ ನಾವು ಈ ಹಿಂದೆ ಹಲವಾರು ವಿರೋಧ ಪಕ್ಷದ ನಾಯಕರನ್ನು ನೋಡಿದ್ದೇವೆ. ಅವ್ರು ಯಾರು ಕೂಡ ಇಷ್ಟೊಂದು ವರ್ಸ್ಟ್ ಆಗಿ ಇಲ್ಲಿಯೂ ಕೂಡ ನಡ್ಕೊಂಡಿಲ್ಲ. ಆದ್ರೆ ರಾಹುಲ್ ಗಾಂಧಿ ಅವರು ಎಲ್ಲಾ ಎಲ್ಲೆಯನ್ನ ಮೀರಿ ವರ್ತಿಸ್ತಾ ಇದ್ದಾರೆ. ಓಕೆ ಬಿಡಿ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಅವ್ರ ಬಗ್ಗೆ ಮಾತಾಡೋದು ಕೆಲವೊಂದು ಸಂದರ್ಭದಲ್ಲಿ ವೇಸ್ಟ್ ಅನ್ಸ್ತದೆ. ಹಾಗಾಗಿ ಅದನ್ನ ಬಿಟ್ಬಿಡೋಣ. ಎಲ್ಲದಕ್ಕಿಂತ ಪ್ರಮುಖವಾಗಿ ನಿನ್ನೆ ಪಾರ್ಲಿಮೆಂಟ್ ನಲ್ಲಿ ಒಂದು ಘಟನೆ ನಡೀತು. ನಿಮ್ಗೆ ಗೊತ್ತಿದೆ, ನಿನ್ನೆ ಲೋಕಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾಷಣ ಮಾಡಬೇಕಾಗಿತ್ತು. ನಿನ್ನೆ ಸಂಜೆ 5 ಗಂಟೆಗೆ ಅವರ ಭಾಷಣದ ಟೈಮ್ ಫಿಕ್ಸ್ ಆಗಿತ್ತು. ಆದ್ರೆ ನರೇಂದ್ರ ಮೋದಿ ಅವರು ಭಾಷಣಕ್ಕೆ ಬರುವ ಸಂದರ್ಭದಲ್ಲೇ ಒಂದಿಷ್ಟು ಮಹಿಳಾ ಸಂಸದರು, ಒಟ್ಟಿಗೆ 8 ಜನ ಮಹಿಳಾ ಸಂಸದರಿದ್ರು, ಟಿಎಂಸಿ, ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷದ ಮಹಿಳೆಯರು. ಇವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅವರು ಪಾರ್ಲಿಮೆಂಟ್ ಒಳಗಡೆ ಎಂಟರ್ ಆಗ್ಲಿಕ್ಕೆ ಕೆಲವೇ ನಿಮಿಷ ಇರುವ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಕೂತ್ಕೊಳ್ಳುವಂತಹ ಚೇರ್ ಏನಿದೆ, ಆ ಚೇರ್ ನ ಹತ್ರ ಹೋಗಿ ಒಂದು ಬ್ಯಾನರ್ ನ ಪ್ರದರ್ಶನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹಾಗೇನೆ ಪ್ರಧಾನಮಂತ್ರಿ ಅವರ ಚೇರ್ ನ ಸುತ್ತುವರೆದು ನಿಂತರು. ಇವರ ಇಂಟೆನ್ಷನ್ ಏನಿತ್ತು ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅವರು ಸದನದ ಒಳಗಡೆ ಬರ್ಲಿಕ್ಕೆ ಬಿಡಬಾರ್ದು, ಈ ರೀತಿಯಾಗಿ ಯೋಚನೆಯನ್ನ ಮಾಡಿಕೊಂಡು ಈ ಬ್ಯಾನರ್ ನ ಹಿಡ್ಕೊಂಡು ಅಲ್ಲಿ ಪ್ರದರ್ಶನವನ್ನ ಪ್ರಾರಂಭ ಮಾಡಿದ್ರು. ಆ ಬ್ಯಾನರ್ ನಲ್ಲಿ ಜೋ ಉಚಿತ್ ಲಗೆ ವೋ ಕರೋ ಈ ರೀತಿಯಾಗಿ ಬರೆದಿದ್ದಾರೆ. ಅಂದ್ರೆ ನಿಮ್ಗೆ ಏನ್ ಸರಿ ಅನ್ಸ್ತದೋ ಅದನ್ನ ಮಾಡಿ ಅಂತ ಹೇಳ್ಕೊಂಡು ಬರೆದಿರುವಂತಹ ಬ್ಯಾನರ್ ನ ಅವರು ಪ್ರದರ್ಶನ ಮಾಡ್ತಾ ಇದ್ರು. ಈ ವಾಕ್ಯವನ್ನ ಎಲ್ಲಿಂದ ಅವರು ಆರಿಸಿದ್ದಾರೆ ಅಂತ ಹೇಳಿದ್ರೆ, ಈ ನರವಣೆಯವರು ಬರೆದಂತಹ ಪುಸ್ತಕದಲ್ಲಿ ಚೀನಾದ ಸೈನಿಕರು ನಮ್ಮ ಗಡಿಯತ್ತ ನುಗ್ತಾ ಇದ್ದಾರೆ, ಆಗ ನಾವು ಏನ್ ಮಾಡ್ಬೇಕು ಅಂತ ಕೊಂಡು ನರವಣೆಯವರು ರಕ್ಷಣಾ ಮಂತ್ರಿ ಅವ್ರನ್ನ ಕೇಳಿದ್ರಂತೆ. ಈ ರೀತಿ ಪರಿಸ್ಥಿತಿ ಇದೆ, ಏನ್ ಮಾಡ್ಬೇಕು ನಾವು ಅಂತ ಹೇಳ್ಕೊಂಡು. ಆಗ ರಕ್ಷಣಾ ಮಂತ್ರಿಯವರು ಪ್ರಧಾನಮಂತ್ರಿ ಅವ್ರ ಜೊತೆಗೆ ಮಾತಾಡಿದ್ದಾರೆ. ಅದಾದ್ಮೇಲೆ ನರವಣೆ ಅವರಿಗೆ ಒಂದು ಆರ್ಡರ್ ಅನ್ನು ಕೊಟ್ಟಿದ್ದಾರೆ, ಜೋ ಉಚಿತ್ ಲಗೆ ವೋ ಕರೋ ಅಂತ ಹೇಳ್ಕೊಂಡು. ಅಂದ್ರೆ ನಿಮ್ಗೆ ಏನ್ ಸರಿ ಅನ್ಸ್ತದೋ ಅದನ್ನ ನೀವು ಮಾಡಿ ಅಂತೇಳಿ ಅವರಿಗೆ ಫ್ರೀ ಹ್ಯಾಂಡ್ ಅನ್ನ ಕೊಟ್ಬಿಟ್ಟಿದ್ರು. ನೀವು ಅವ್ರಿಗೆ ಹೊಡಿತೀರಾ, ಅವರ ಗಡಿಯೊಳಗೆ ನುಗ್ತೀರಾ, ಏನಾದ್ರೂ ಮಾಡಿ ಅವ್ರನ್ನ ಉಡಾಯಿಸ್ಬಿಡಿ, ಈ ರೀತಿಯಾಗಿ ಅವ್ರಿಗೆ ಆರ್ಡರ್ ನ ಕೊಟ್ಟಿದ್ರು. ಆದ್ರೆ ಇಲ್ಲಿ ನರವಣೆಯವರ ಪುಸ್ತಕದಲ್ಲಿ ಏನ್ ಬರ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ನನಗೆ ಸರಿಯಾದಂತಹ ಆದೇಶ ರಕ್ಷಣಾ ಸಚಿವಾಲಯದಿಂದ ಬರಲಿಲ್ಲ, ಸ್ವಲ್ಪ ಹೊತ್ತು ನಾನು ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿ ಕೊನೆಗೆ ನಾವು ಮುಂದುವರೆದ್ವಿ, ಈ ರೀತಿಯಾಗಿ ಅವರು ಪುಸ್ತಕದಲ್ಲಿ ಬರೆದಿದ್ದಾರೆ. ಈ ಒಂದು ಸೆಂಟೆನ್ಸ್ ನ ಇವರು ಈ ಬ್ಯಾನರ್ ನಲ್ಲಿ ಬರೆದು ಅಲ್ಲಿ ಪ್ರದರ್ಶನವನ್ನ ಮಾಡ್ತಾ ಇದ್ರು. ಇಲ್ಲಿ ಮುಖ್ಯವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ವಿರೋಧ ಪಕ್ಷದವರು ಸಾಮಾನ್ಯವಾಗಿ ಆಡಳಿತ ಪಕ್ಷದವರ ಏರಿಯಾ ಇರ್ತದಲ್ಲ, ಆ ಏರಿಯಾಕ್ಕೆ ಅವ್ರು ಹೋಗೋದಿಲ್ಲ. ಹೋಗ್ಬಹುದು, ಸೌಹಾರ್ದಯುತವಾಗಿ ಏನಾದ್ರು ಮಾತಾಡ್ಲಿಕ್ಕಿದ್ರೆ ಆ ಕಡೆ ಹೋಗಿ ಬರ್ತಾರೆ, ಮಾತಾಡ್ಕೊಂಡು ಬರ್ತಾರೆ, ಅದು ಬೇರೆ ವಿಷಯ. ಆದ್ರೆ ಇಲ್ಲಿ ಇವರು ಪಾರ್ಲಿಮೆಂಟ್ ನಲ್ಲಿ
ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು, ಘೋಷಣೆಯನ್ನು ಕೂಗ್ತಾ ಇದ್ರು. ಆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೆ ಅವರು ಆಡಳಿತ ಪಕ್ಷದವರ ಏರಿಯಾಕ್ಕೆ ಹೋಗುವಂತಿಲ್ಲ. ಆದ್ರೆ ಅದೆಲ್ಲವನ್ನು ಮೀರಿ ಇಲ್ಲಿ ಈ 8 ಜನ ಮಹಿಳಾ ಸದಸ್ಯರು ಪ್ರಧಾನಮಂತ್ರಿಯವರ ಕುರ್ಚಿಯನ್ನು ಸುತ್ತುವರಿದು ನಿಂತಿದ್ರು. ಇವರ ಇಂಟೆನ್ಷನ್ ಏನನ್ನೋದನ್ನ ಅರಿತಂತಹ ಬಿಜೆಪಿ ಸದಸ್ಯರು ತಕ್ಷಣ ಪ್ರಧಾನಮಂತ್ರಿಯವರಿಗೆ ಒಂದು ಸೂಚನೆಯನ್ನು ಕೊಟ್ಟರು. ನೀವು ದಯವಿಟ್ಟು ಪಾರ್ಲಿಮೆಂಟ್ ಒಳಗಡೆ ಬರೋದು ಬೇಡ, ನಿಮ್ಮ ಆಫೀಸ್ ನಲ್ಲಿ ನೀವು ಕೂತ್ಕೊಂಡಿರಿ, ಭಾಷಣವನ್ನ ಸದ್ಯಕ್ಕೆ ಕ್ಯಾನ್ಸಲ್ ಮಾಡೋಣ ಅಂತ ಹೇಳ್ಕೊಂಡು ಅವರಿಗೊಂದು ಸೂಚನೆಯನ್ನು ಕೊಟ್ಟರು. ಹಾಗಾಗಿ ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟ್ ಒಳಗಡೆ ಬರಲಿಲ್ಲ. ಪ್ರಧಾನಮಂತ್ರಿಗಳು ಬರದೇ ಇರೋದ್ರಿಂದ ಮಹಿಳಾ ಸದಸ್ಯರಿಗೆ ಖಂಡಿತವಾಗಿ ತುಂಬಾ ನಿರಾಶೆ ಆಗಿತ್ತು. ಎಲ್ಲದಕ್ಕಿಂತ ಪ್ರಮುಖವಾಗಿ ಪ್ರಿಯಾಂಕಾ ವಾದ್ರಾ ಅವರಿಗೆ ಬಹಳಷ್ಟು ನಿರಾಸೆ ಆಗಿದೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಪ್ರಿಯಾಂಕಾ ವಾದ್ರಾ ಅವರು ಕೊಟ್ಟಂತ ಕೆಲವೊಂದು ಹೇಳಿಕೆಗಳನ್ನು ನೋಡಿದ್ರೆ ಖಂಡಿತವಾಗಿ ಆ ರೀತಿ ಅನಿಸ್ತದೆ. ಇಲ್ಲಿ ಮಹಿಳಾ ಸಂಸದರು ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಮ್ಮೆ ಪ್ರಧಾನಮಂತ್ರಿಯವರು ಬರುವಾಗ ಅವ್ರನ್ನ ಗೆರವ್ ಮಾಡೋದು, ಆಗ ಅಲ್ಲಿ ಮಾರ್ಷಲ್ಗಳಿರ್ತಾರೆ ಅಥವಾ ಬಿಜೆಪಿ ಸಂಸದರು ಇರಬಹುದು, ಅವರು ಪ್ರಧಾನಮಂತ್ರಿಗಳಿಗೆ ಒಳಗಡೆ ಬರ್ಲಿಕ್ಕೆ ಜಾಗವನ್ನ ಮಾಡಿಕೊಡ್ಬಹುದು. ಒಂದ್ ವೇಳೆ ಪ್ರಧಾನಮಂತ್ರಿಗಳು ಬಂದು ತಮ್ಮ ಚಾರ್ನಲ್ಲಿ ಕೂತ್ಕೊಂಡಾಗ ಅವ್ರನ್ನ ಸುತ್ತುವರಿದು ಘೋಷಣೆಗಳನ್ನ ಕೂಗೋದು ಅಥವಾ ನರೇಂದ್ರ ಮೋದಿ ಅವರ ಮೇಲೆ ಹಲ್ಲೆ ನಡೆಸೋದು, ಆ ರೀತಿಯಾದಂತಹ ಪ್ಲಾನ್ ನ ಮಾಡ್ಕೊಂಡ ರೀತಿಯಲ್ಲಿ ಕಾಣಿಸ್ತದೆ. ಹಲ್ಲೆ ಅಂತ ಹೇಳಿದ್ರೆ ಅವ್ರಿಗೆ ಹೊಡೆಯೋದು ಅಂತ ಹೇಳ್ಕೊಂಡಲ್ಲ, ಜಸ್ಟ್ ಅವ್ರನ್ನ ಸ್ವಲ್ಪ ತಳ್ಳಿದ್ರು ಸಾಕಾಗ್ತದೆ, ಅದು ಹಲ್ಲೆ ಅನ್ಸ್ಕೊಳ್ತದೆ. ಆಗ ಏನಾಗ್ತದೆ, ಬಿಜೆಪಿ ಸಂಸದರು ಕೂಡ ಈ ಮಹಿಳೆಯರನ್ನ ಆ ಕಡೆ ಈ ಕಡೆ ತಳ್ಳುವಂತ ಸಾಧ್ಯತೆ ಇತ್ತು, ಅಥವಾ ಮಾರ್ಷಲ್ಗಳು ಬಂದು ಅವ್ರನ್ನ ಎತ್ತಿ ಹೊರಗಡೆ ಹಾಕುವಂತ ಸಾಧ್ಯತೆಗಳಿತ್ತು. ಆ ಸಂದರ್ಭದಲ್ಲಿ ಇಲ್ಲಿ ಹೊಯ್ಕೆ ಆಗಿ ಆಗ್ತಾ ಇತ್ತು. ಆಗ ಅದನ್ನೇ ದೊಡ್ಡ ಪ್ರಪಗಂಡ ಮಾಡುವಂತಹ ಪ್ಲಾನ್ ಅನ್ನ ವಿರೋಧ ಪಕ್ಷದವರು ಮಾಡ್ಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಇಲ್ಲಿ ಈ ರೀತಿಯಾದಂತಹ ಯೋಜನೆಯನ್ನ ಹಾಕೊಳ್ಳಿಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ನಿಮಗೆ ಗೊತ್ತಿದೆ, ಇತ್ತೀಚಿನ ವರ್ಷಗಳಲ್ಲಿ ಪ್ರತಿ ಚುನಾವಣೆಯಲ್ಲಿ ಬಹಳಷ್ಟು ಮಹಿಳಾ ಮತದಾರರು ನರೇಂದ್ರ ಮೋದಿ ಅವರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಮೋದಿಯವರ ಪರವಾಗಿರುವಂತಹ ಮಹಿಳಾ ಮತದಾರರನ್ನ ತಮ್ಮತ್ತ ಸೆಳಿಬೇಕು ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರಿಗೆ ಒಂದು ಕೆಟ್ಟ ಹೆಸರನ್ನ ತರಬೇಕು. ಅದಕ್ಕಾಗಿ ಈ ರೀತಿಯಾಗಿ ಪ್ಲಾನ್ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ ನರೇಂದ್ರ ಮೋದಿ ಅವರು ಸದನದಲ್ಲಿ ಮಹಿಳಾ ಸಂಸದರ ಮೇಲೆ ಹಲ್ಲೆ ನಡೆಸಿದ್ರು, ಮಹಿಳಾ ಸದಸ್ಯರನ್ನ ಮಾರ್ಷಲ್ಗಳನ್ನ ಉಪಯೋಗಿಸಿ ಸದನದಿಂದ ಹೊರ ಹಾಕಿಸಿದ್ರು. ಈ ರೀತಿಯಾದಂತಹ ಒಂದು ಸುದ್ದಿಯನ್ನ ದೇಶದಾದ್ಯಂತ ಹರಡಬಹುದಿತ್ತು. ಹಾಗೇನೆ ಇಡೀ ಪ್ರಪಂಚ ಇದ್ರ ಬಗ್ಗೆ ಮಾತಾಡೋ ರೀತಿಯಲ್ಲಿ ಮಾಡಬೇಕು, ಈ ರೀತಿಯಾದಂತಹ ಪ್ಲಾನ್ ಅನ್ನ ಈ ಸಂಸದರು ಹಾಕೊಂಡಾಗಿತ್ತು. ಆದ್ರೆ ಅಲ್ಲಿ ಅವ್ರಿಗೆ ನಿರಾಸೆ ಆಯ್ತು. ಕಾರಣ ಏನು ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅವರು ಸದನಕ್ಕೆ ಬರಲಿಲ್ಲ, ಭಾಷಣವನ್ನು ಕೂಡ ಮಾಡಲಿಲ್ಲ. ಇವತ್ತು ಸ್ಪೀಕರ್ ಓಂ ಬಿರ್ಲಾ ಅವರು ಕೆಲವೊಂದು ವಿಷಯಗಳನ್ನು ಕೂಡ ಹೊರ ಹಾಕಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಪ್ರಧಾನಮಂತ್ರಿಗಳು ಸದನಕ್ಕೆ ಬಂದಾಗ ಅವರ ಮೇಲೆ ಹಲ್ಲೆ ನಡೆಸುವಂತಹ ಸಂಪೂರ್ಣವಾದಂತಹ ಪ್ಲಾನ್ ರೆಡಿಯಾಗಿತ್ತು ಅನ್ನೋದು ನನಗೆ ಗೊತ್ತಾಗಿತ್ತು. ಹಾಗಾಗಿ ನಾನು ಕೆಲವೇ ನಿಮಿಷಗಳ ಮೊದಲು ನರೇಂದ್ರ ಮೋದಿ ಅವರಿಗೆ ಈ ವಿಷಯವನ್ನ ತಿಳಿಸಿದ್ದೆ. ನೀವಿವತ್ತು ಸದನಕ್ಕೆ ಬರಬೇಡಿ, ಈ ರೀತಿಯಾದಂತಹ ಪ್ಲಾನ್ ನಡೆದಿದೆ, ನಿಮ್ಮ ಮೇಲೆ ಹಲ್ಲೆ ನಡೆಸುವಂತ ಸಾಧ್ಯತೆ ಇದೆ, ಆದ್ರಿಂದಾಗಿ ದಯವಿಟ್ಟು ನೀವು ಬರಬೇಡಿ ಅಂತಕೊಂಡು ನಾನೇ ಅವರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೆ ಅಂತಕೊಂಡು ಇವತ್ತು ಓಂ ಬಿರ್ಲಾ ಅವರು ಓಪನ್ ಆಗಿ ಹೇಳಿದ್ದಾರೆ. ಹಾಗೇನೆ ಈ ಎಲ್ಲ ಸಂಸದರಿಗೆ ಮತ್ತು ವಿರೋಧ ಪಕ್ಷದ ನಾಯಕರಿಗೆ ಚೀಮಾರಿಯನ್ನು ಕೂಡ ಹಾಕಿದ್ದಾರೆ. ಯಾಕಂತೇಳಿ ಹೇಳಿದ್ರೆ, ವಿಧಾನಸಭೆಗಳಲ್ಲಿ ಈ ರೀತಿಯಾದಂತಹ ಗಲಾಭೆ, ಹೊಡೆದಾಟ, ಒಯ್ದಾಟ ಎಲ್ಲದೂ ನಡೆದಿದೆ, ನಿಮ್ಗೆ ಗೊತ್ತಿರುವಂತಹ ವಿಷಯ. ಜಯಲಲಿತಾ ಅವರ ಸೀರೆಯನ್ನು ಕೂಡ ಹರಿದು ಹಾಕಿರೋದು ನಿಮ್ಗೆ ಗೊತ್ತಿದೆ. ಆದರೆ ಪಾರ್ಲಿಮೆಂಟ್ ನಲ್ಲಿ ಈ ರೀತಿಯಾದಂತಹ ಘಟನೆ ಇಲ್ಲಿವರೆಗೆ ನಡೆದಿಲ್ಲ. ಆದ್ರೆ ಈ ಬಾರಿ ಕಾಂಗ್ರೆಸ್ ಪಕ್ಷ ಅದಕ್ಕೆ ಕೂಡ ತಯಾರಿಯನ್ನ ನಡೆಸ್ಕೊಂಡಿತ್ತು. ಇಷ್ಟೆಲ್ಲ ಆದ್ಮೇಲೆ ನಿನ್ನೆ ಕಾಂಗ್ರೆಸ್ ಪಕ್ಷ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿತ್ತು. ಅದೇನು ಅಂತ ಹೇಳಿದ್ರೆ, ಈ ರೀತಿಯಾಗಿ ಪ್ರಧಾನಮಂತ್ರಿಯನ್ನು ಗೆರವ್ ಮಾಡಿ ಅವರು ಭಾಷಣ ಮಾಡದೇ ಇರೋ ರೀತಿಯಲ್ಲಿ ತಡೆಯೋದು ನಮ್ಮ ಉದ್ದೇಶ ಆಗಿತ್ತು. ಈ ರೀತಿಯಾಗಿ ಪ್ಲಾನ್ ಅನ್ನ ಮಾಡಿರೋದು ಪ್ರಿಯಾಂಕಾ ವಾದ್ರಾ ಅವರು ಇದರಲ್ಲಿ ಯಶಸ್ಸನ್ನ ಗಳಿಸಿದ್ದಾರೆ ಅಂತಕೊಂಡು ಕಾಂಗ್ರೆಸ್ ಪಕ್ಷವೇ ಹೇಳ್ಕೊಂಡಿದೆ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಪ್ರಿಯಾಂಕಾ ವಾದ್ರಾ ಅವರು ಯಾವ ರೀತಿಯಾದಂತಹ ಗೇಮ್ ನ ಮಾಡ್ತಾ ಇದ್ದಾರೆ ಅಂತಕೊಂಡು. ಹಾಗಾದ್ರೆ ಅವರು ಈ ರೀತಿಯಾಗಿ ನಡ್ಕೊಳ್ಳಿ ಕಾರಣ ಏನು? ಬೇರೆ ಏನು ಅಲ್ಲ, ಇಲ್ಲಿ ಪ್ರಿಯಾಂಕಾ ವಾದ್ರಾ ಮತ್ತು ರಾಹುಲ್ ಗಾಂಧಿ ಅವರ ನಡುವೆ ಕೆಲವೊಂದು ಸಮಸ್ಯೆಗಳಿದೆ. ಇಲ್ಲಿ ರಾಹುಲ್ ಗಾಂಧಿ ಅವರು ಸತತ ವೈಫಲ್ಯವನ್ನ ಕಾಣ್ತಾ ಇದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿಯ ಸ್ಥಾನಕ್ಕೆ ತಾನು ಬರಬೇಕು ಅನ್ನೋ ಒಂದು ನಿರ್ಧಾರವನ್ನ ಇಲ್ಲಿ ಪ್ರಿಯಾಂಕಾ ವಾದ್ರಾ ಅವರು ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ಅವ್ರು ಏನೆಲ್ಲ ಬೇಕೋ ಎಲ್ಲಾ ರೀತಿಯಾದಂತಹ ಹೋರಾಟವನ್ನ ಒಳಗಿಂದೊಳಗೆ ಮಾಡ್ತಾ ಇದ್ದಾರೆ. ಈ ವಿಷಯ ಬಹಳಷ್ಟು ದಿನಗಳಿಂದ ಎಲ್ಲೆಡೆ ಹರಿದಾಡ್ತಾ ಇದೆ. ಹಾಗಾಗಿ ಇಲ್ಲಿ ಪ್ರಿಯಾಂಕಾ ವಾದ್ರಾ ಅವರು ತನ್ನ ಅಸ್ತಿತ್ವವನ್ನು ತೋರಿಸ್ಕೋಬೇಕು. ಅದೇ ರೀತಿಯಲ್ಲಿ ರಾಹುಲ್ ಗಾಂಧಿಗಿಂತಲೂ ನಾನು ಇನ್ನೂ ಒಂದ್ ಕೈ ಮೇಲ್ ಅಂತ ತೋರಿಸ್ಲಿಕ್ಕಾಗಿ ಈ ರೀತಿಯಾದಂತಹ ಒಂದು ಯೋಜನೆಯನ್ನ ಹಾಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಪಾರ್ಲಿಮೆಂಟ್ ನಲ್ಲಿ ಪ್ರಯತ್ನಿಸಿದ್ದಾರೆ ಅನಿಸ್ತದೆ. ಈ ಎಲ್ಲ ಘಟನೆಗಳು ನಡೆದ ನಂತರ ಪ್ರಿಯಾಂಕಾ ವಾದ್ರಾ ಅವರು ಪತ್ರಕರ್ತರು ಕೇಳಿದಂತಹ ಪ್ರಶ್ನೆಗೆ ಕೊಟ್ಟಂತ ಉತ್ತರದಲ್ಲಿ ಅವರ ಪ್ಲಾನ್ ಏನಾಗಿತ್ತು ಅನ್ನೋದು ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಪ್ರಧಾನಮಂತ್ರಿಯವರು ಬುಲೆಟ್ ಟ್ರೈನ್ ಸ್ಪೀಡ್ ನಲ್ಲಿ ಸದನದಿಂದ ಓಡಿ ಹೋಗ್ಬಿಟ್ಟಿದ್ದಾರೆ ಅಂತಕೊಂಡು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಇಡೀ ದೇಶ ಈಗ ಈ ಒಂದು ಘಟನೆಯನ್ನ ಖಂಡಿಸ್ತಾ ಇದೆ. ಆದ್ರೆ ಇದೇ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಉಲ್ಟಾ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಬಿಜೆಪಿ ಈ ವಿಷಯವನ್ನ ಇಲ್ಲಿಗೆ ಬಿಡ್ಲಿಕ್ಕೆ ಹೋಗಲ್ಲ. ಸದನದಲ್ಲಿ ನಡೆದಿರುವಂತಹ ಈ ಒಂದು ಘಟನೆಯನ್ನ ಬಿಜೆಪಿ ಪಕ್ಷ ಮುಂದಿನ ದಿನಗಳಲ್ಲಿ ಆಯುಧ ಆಗಿ ಉಪಯೋಗಿಸಿಕೊಳ್ಳುವಂತ ಸಾಧ್ಯತೆಗಳು ಇಲ್ಲಿ ನಿಚ್ಚಳವಾಗಿ ಕಾಣಿಸ್ತಾ ಇದೆ. ನಿಮ್ಗೆ ಗೊತ್ತಿದೆ, ಪಾರ್ಲಿಮೆಂಟ್ ನಲ್ಲಿ ಯಾರಾದ್ರೂ ಭಾಷಣ ಮಾಡುವ ಸಂದರ್ಭದಲ್ಲಿ ಗಲಭೆ ಮಾಡಬಹುದು, ಗಲಾಟೆ ಮಾಡಬಹುದು, ಏನ್ ಬೇಕಾದ್ರೂ ಮಾಡಬಹುದು.
ಯಾಕಂದ್ರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಡಿಸಿಪ್ಲಿನ್ ಇರಲ್ಲ, ಏನು ಇರಲ್ಲ. ಆದ್ರೆ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಇರ್ಬೋದು ಅಥವಾ ಬಿಜೆಪಿ ನಾಯಕರು ಇರ್ಬೋದು, ಅವರು ಭಾಷಣ ಮಾಡುವ ಸಂದರ್ಭದಲ್ಲಿ ಈ ಒಂದು ಘಟನೆಯನ್ನೇ ಅಸ್ತ್ರವಾಗಿ ಉಪಯೋಗಿಸಿಕೊಂಡು ಕಾಂಗ್ರೆಸ್ ವಿರುದ್ಧವಾಗಿ ಜನರನ್ನ ಎತ್ತಿ ಕಟ್ಟಲಿಕ್ಕೆ ಉಪಯೋಗಿಸಿಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಒಟ್ಟಾರೆಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಪ್ರಿಯಾಂಕಾ ವಾದ್ರಾ ಇರ್ಬೋದು ಅಥವಾ ರಾಹುಲ್ ಗಾಂಧಿ ಇರ್ಬೋದು, ಸದನದ ಒಳಗಡೆ ಪ್ರಧಾನಮಂತ್ರಿಯ ಮೇಲೆ ಹಲ್ಲೆ ನಡೆಸುವ ಮಟ್ಟಿಗೆ ತಮ್ಮ ಮಹಿಳಾ ಸಂಸದರನ್ನ ಎತ್ತಿ ಕಟ್ಟಬಾರದಿತ್ತು. ಇದು ಮುಂದಿನ ದಿನಗಳಲ್ಲಿ ಅತ್ಯಂತ ಕಾಸ್ಟ್ಲಿ ಅನ್ಸ್ಕೊಳ್ಳುವಂತಹ ಸಾಧ್ಯತೆಗಳು ನಿಚ್ಚಳ ಆಗ್ತಾ ಇದೆ. ಸ್ನೇಹಿತರೆ, ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ಗೆ ಏನ್ ಅನ್ಸ್ತದೆ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.